ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಏನು ಅಂತ. ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದು ರಿಯಾಲಿಟಿ ಆಗುತ್ತಾ ಇಲ್ವಾ ಅಂತ. ಮತ್ತು ಗೌರ್ಮೆಂಟ್ ಏನು ಹೇಳುತ್ತೆ ಇದ್ರ ಮೇಲೆ ಆ್ಯಂಡ್ ಅಪೋಸಿಷನ್ ಏನು ಹೇಳುತ್ತೆ ಇದ್ರ ಮೇಲೆ. ಇಷ್ಟಕ್ಕೆ ಗೌರ್ಮೆಂಟ್ಗೆ ಮೆಜಾರಿಟಿ ಅನ್ನೋದು ಇದೇನಾ ಈ ಬಿಲ್ನ ಪಾಸ್ ಮಾಡೋಕ್ಕೆ, ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನೋದು ನೋಡೋಣ ಈ ವಿಡಿಯೋದಲ್ಲಿ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಎಲ್ಲ ಸ್ಟೇಟ್ಸ್ಗಳಲ್ಲಿ ಆಗಿರ್ಬೋದು ಆ್ಯಂಡ್ ಇಡೀ ಇಂಡಿಯಾದಲ್ಲಿ ಆಗಿರ್ಬೋದು MLS ಎಲೆಕ್ಷನ್ ಮತ್ತು MP ಎಲೆಕ್ಷನ್ ಒಂದೇ ಟೈಮಲ್ಲಿ ನಡೆಸೋದೇನಿದೆಯಲ್ಲ, ಅದೇ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟ್. ಇದನ್ನು ರೆಕಮೆಂಡ್ ಮಾಡಿದ್ದವರು ರಾಮನಾಥ್ ಕೋವಿಂದ್ ಅವರು. ಇವರು ಪ್ರೆಸಿಡೆಂಟ್ ಆಗಿದ್ದರು. ಇದನ್ನು ಆಲ್ರೆಡಿ ಮೋದಿ ಗೌರ್ಮೆಂಟ್ ಆಕ್ಸೆಪ್ಟ್ ಮಾಡಲಾಗಿದೆ ಈ ಕಮಿಟಿ ರೆಕಮೆಂಡೇಷನ್ಸನ್ನು. ಈಗ ಇದನ್ನು 17 ಡಿಸೆಂಬರ್ 2024 ಲೋಕಸಭಾ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈಗ ಅಪೋಸಿಷನ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮೇಲೆ. ಅವ್ರು ಹೇಳ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಏನಿದೆಯಲ್ಲ, ಇದು ಫೆಡ್ರಲ್ ಸ್ಟ್ರಕ್ಚರ್ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇದೆ, ಇದು ಬೇಸಿಕ್ ಸ್ಟ್ರಕ್ಚರ್ನ ವೈಲೇಟ್ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತು ಇದೇನಿದೆಯಲ್ಲ 1969 ಹಿಂದುಗಡೆನೇ ಮುಗೀತು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟು. ಏಕೆಂದರೆ ಆವಾಗ ಸ್ಟೇಟಲ್ಲಾಗಿರ್ಬೋದು ಸೆಂಟ್ರಲ್ಲಾಗಿರ್ಬೋದು ಕಾಂಗ್ರೆಸ್ ಪಾರ್ಟಿನೇ ರೂಲಲ್ಲಿತ್ತು. ಈಗ ಸ್ಟೇಟಲ್ಲಿ ಬೇರೆ ಪಾರ್ಟಿ ಇದೆ ಆ್ಯಂಡ್ ಸೆಂಟ್ರಲ್ಲಿ ಬೇರೆ ಪಾರ್ಟೀಸ್ ಇದೆ. ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಇದು ತುಂಬ ಕಾಂಪ್ಲಿಕೇಟೆಡ್ ವಿಚಾರ, ಇದನ್ನು ನಾವು ಒಪ್ಪಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ರೂಲಿಂಗ್ ಪಾರ್ಟಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ನಮ್ಮ ಸ್ವಾರ್ಥಕ್ಕೆ ತಂದಿದ್ದಲ್ಲ, ಇದು ಆಲ್ರೆಡಿ ನಮ್ಮ ದೇಶದಲ್ಲಿ ಎಕ್ಸಿಸ್ಟ್ ಆಗಿತ್ತು. ಇದರಿಂದ ಉಪಯೋಗಗಳು ತುಂಬ ಇದೆ, ಆದರೆ ಅದನ್ನು ನೀವು ಒಪ್ಪುತ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಅದೇನು ಉಪಯೋಗಗಳು ಅಂತ ನೋಡೋಣ ಇಲ್ಲಿ. ಇದರಿಂದ ಏನಾಗುತ್ತಲ್ಲ, ನಮ್ಮ GDP ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಏಕೆ ಅಂದರೆ ತುಂಬ ಹಾಲಿಡೇಸ್ ಕೊಡಬೇಕಾಗುತ್ತೆ, ಎಷ್ಟೋ ವರ್ಕ್ ನಿಂತು ಬಿಡುತ್ತೆ. ಆವಾಗ ತುಂಬ ದುಡ್ಡು ಅನ್ನೋದು ದೇಶಕ್ಕೆ ಲಾಸ್ ಆಗುತ್ತೆ. ಅದನ್ನು ಸೇವ್ ಮಾಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಮತ್ತು ಪಾರ್ಲಿಮೆಂಟಲ್ಲಿ ಕೂಡ ಎಫೆಕ್ಟಿವ್ನೆಸ್ ಇಲ್ಲ. ಯಾಕಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಟೈಮಲ್ಲಿ ಎಲೆಕ್ಷನ್ ನಡೆದರೆ ಅಲ್ಲಿಂದ ಪ್ರಚಾರಕ್ಕೆ ಅಂತ ಇವರೆಲ್ಲ ಬರ್ತಾರೆ. ಅಲ್ಲಿ ಮಾಡೋ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಇದು ಮಾಡ್ತಾರೆ. ಅದ್ರಗೋಸ್ಕರ ಎಲ್ಲ ಒಂದೇ ಟೈಮಲ್ಲಿ ಪ್ರಚಾರ ಮಾಡಿ ಎಲ್ಲ ಒಂದೇ ಟೈಮಲ್ಲಿ ಎಲೆಕ್ಷನ್ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಇವ್ರ ಅಭಿಪ್ರಾಯ. ಈಗ ಅಪೋಸಿಷನ್ದು ಆಯಿತು, ರೂಲಿಂಗ್ ಪಾರ್ಟಿದು ಆಯಿತು. ಇಷ್ಟಕ್ಕೆ ಈ ಬಿಲ್ ಪಾಸ್ ಆಗೋಕ್ಕೆ ಯಾವ ಮೆಜಾರಿಟಿ ಬೇಕು, ಅದು ಹೆಂಗೆ ಪಾಸ್ ಆಗುತ್ತೆ ಅನ್ನೋದು ನೋಡೋಣ. ಈಗ ಅಪೋಸಿಷನ್ ನಿನ್ನೆ ರೂಲಿಂಗ್ ಪಾರ್ಟಿನ ಕ್ರಿಟಿಸೈಸ್ ಮಾಡಿತು. ಬಿಲ್ ಇಂಟ್ರಡ್ಯೂಸ್ ಮಾಡೋಕ್ಕಲ್ಗ ಅಲ್ಲಿ ಈ ವೋಟಿಂಗ್ ಸಿಸ್ಟಮಿಂದ ಬಿಲ್ ಇಂಟ್ರಡ್ಯೂಸ್ ಮಾಡಿದರು ಲೋಕಸಭೆಯಲ್ಲಿ. ಅಲ್ಲಿ ರೂಲಿಂಗ್ ಪಾರ್ಟಿಗೆ ಖಾಲಿ 269 ಸೀಟ್ಸ್ ಬಂದಿದೆ. ಬಟ್ ಕಾಂಗ್ರೆಸ್ ಆಗಿರ್ಬೋದು ಅದರ ಅಲಯನ್ಸ್ಗೆ 198 ಸೀಟ್ಸ್ ಬಂದಿದೆ ಔಟ್ ಆಫ್ 467 ಸೀಟ್ಸಲ್ಲಿ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗೇ ನಿಮಗೆ ಇಂಟ್ರಡಕ್ಷನ್ ಸ್ಟೇಜಲ್ಲೇ ನಿಮಗೆ 2/3 ಮೆಜಾರಿಟಿ ಬರಲಿಲ್ಲ, ಅಂದರೆ 307 ಸೀಟ್ ವೋಟಿಂಗ್ ಬರಲಿಲ್ಲ. ಅಂಥದ್ರಲ್ಲಿ ನೀವು ಬಿಲ್ ಪಾಸ್ ಆಗೋಕ್ಕಲ್ಗ 362 ಸೀಟ್ನ ಎಲ್ಲಿಂದ ತರ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಲೋಕಸಭೆಯಲ್ಲಿ BJPಗೆ 293 ಸೀಟ್ ಇದೆ. ಇದು ಎಲ್ಲ ಅವ್ರ ಕೂಟಮಿ ಎಲ್ಲ ಕಳಿಸ್ಕೊಂಡ್ರೆ 293 ಸೀಟ್ ಇದೆ. ಕಾಂಗ್ರೆಸ್ ಮತ್ತು ಅವ್ರ ಕೂಟಮಿ ಕಳಿಸ್ಕೊಂಡ್ರೆ 238 ಸೀಟ್ ಇದೆ ಅವ್ರಿಗೆ. ಇನ್ನು ಇತರರು ಸ್ವಲ್ಪ ಜನ ಇದ್ದಾರೆ, YSRCP ಆಗಿರ್ಬೋದು, ಇನ್ನು ಸ್ವಲ್ಪ ಜನ, ಅವ್ರದ್ದೆಲ್ಲ ಸೇರಿದರೆ 11 ಸೀಟ್ ಇದೆ. 1 ಸೀಟ್ ವೇಕೆಂಟ್ ಇದೆ. ಟೋಟಲ್ 543 ಸೀಟ್ಸಲ್ಲಿ ಎಲ್ಲರೂ ಕುಂತರು, ಎಲ್ಲ ಸೀಟ್ಸ್ ಬಂದು ಸೇರಿದರೂ BJPಗೆ 362 ವೋಟ್ಸ್ ಬೇಕಿದೆ ಈ ಬಿಲ್ ಪಾಸ್ ಮಾಡೋಕ್ಕೆ. ಬಟ್ BJP ಕೂಡ ಇದ್ದಿದ್ದು ಓನ್ಲಿ 293 ಸೀಟ್ಸ್ ಮಾತ್ರ. ಅವ್ರಿಗೆ ಇನ್ನೂ 69 ಸೀಟ್ಸ್ ಬೇಕಿದೆ. ಇದು ಎಲ್ಲಿಂದ ತರ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಇದಕ್ಕೆ ಅಫ್ಕೋರ್ಸ್ ಅಪೋಸಿಷನ್ ಅವರೇ ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಇದರನ್ನು. ಇಷ್ಟಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ರಿಯಾಲಿಟಿನಾ ಇಲ್ಲ ಕನಸಾಗಿ ಉಳ್ಕೊಳ್ಳುತ್ತಾ ಅನ್ನೋದು ನೋಡೋಣ. ಲಾಸ್ಟ್ 10 ಇಯರ್ಸಲ್ಲಿ ಇದೆಯಲ್ಲ, ಈ BJP ಅವರು ತುಂಬ ಮಾಸ್ಟರ್ಸ್ ಇದ್ದಾರೆ ಇನ್ನೊಬ್ಬ ಪಾರ್ಟೀಸ್ನ, ಅವ್ರ MPsನ ಕನ್ವಿನ್ಸ್ ಮಾಡಿ ಅವ್ರ ಸಪೋರ್ಟ್ ತೊಗೊಳ್ಳೋದು ಅದರಲ್ಲಿ. ಹಂಗೆ ಈ ರೂಲಿಂಗ್ ಪಾರ್ಟಿ ಅವರು ಮತ್ತೊಂದು ಏನು ಡಿಸೈಡ್ ಮಾಡಿದ್ದಾರೆ ಅಂದರೆ, ಈಗ ಈ ಬಿಲ್ಲನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ ವೈಡರ್ ಕನ್ಸಲ್ಟೇಷನ್ ಮಾಡ್ತಾರೆ ಇದರಲ್ಲಿ. ಅಂದರೆ ನಮ್ಮದು ಪಬ್ಲಿಕ್ ಒಪಿನಿಯನ್ ತೊಗೊತಾರೆ, ಮತ್ತು ಎಲೆಕ್ಷನ್ ಕಮಿಷನ್ ಅವ್ರದ್ದು ಒಪಿನಿಯನ್ ತೊಗೊತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಪೀಕರ್ಸ್ದು ಒಪಿನಿಯನ್ ತೊಗೊತಾರೆ. ಹಂಗೆ ಇವ್ರಿಗೆ 90 ಡೇಸ್ ಟೈಮ್ ಇರುತ್ತೆ. ಇದರಲ್ಲಿ ಇವರು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಪಾರ್ಲಿಮೆಂಟ್ಗೆ.
ಈ ಟೈಮಲ್ಲಿ ಏನಿದೆಯಲ್ಲ, ಈ 90 ಡೇಸಲ್ಲಿ ಬಿ ಜೆ ಪಿಗೆ ಒಳ್ಳೆ ಅವಕಾಶ ಇದೆ ಇದರಲ್ಲಿ. ಯಾಕಂದರೆ ಇವರು ಬೇರೆ ಪಾರ್ಟಿ ಎಂ ಪಿಗಳನ್ನು ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟೈಮ್ ಇದೆ ಇವ್ರಿಗೆ. ಬಟ್ ಆದರೆ ಒಂದು ಏನಂದರೆ, ಕಾಂಗ್ರೆಸ್ ಮತ್ತು ಅವ್ರ ಕೂಟಮಿ ಏನಿದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿ ಇದ್ರನ್ನ ಅಪೋಸ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು. ಇನ್ನು ಸ್ವಲ್ಪ ದಿನದಲ್ಲೇ ಇದಾಗುತ್ತೆ.